ದ್ವೇಷಿಸಲು ನಿರಾಕರಿಸಿದ ಹೃದಯ. ಹನ್ನ ಜನರಿಂದ ತುಂಬಿದ ಮನೆಯಲ್ಲಿ ಬೆಳೆದಳು. ಆದರೆ ಇದ್ದಕ್ಕಿದ್ದಂತೆ ಅವಳ ಪೋಷಕರು ತೀರಿಕೊಂಡರು ಮತ್ತು ಅವಳು ತನ್ನ ಸಂಬಂಧಿಕರೊಂದಿಗೆ ವಾಸಿಸಲು ಹೋಗಬೇಕಾಯಿತು. ಅವರು ಇತರರ ಮುಂದೆ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು. ನಗುವುದು, ಹೊಗಳುವುದು, ಅವಳನ್ನು ತಮ್ಮ ಮುದ್ದಿನ ಹುಡುಗಿ ಎಂದು ಕರೆಯುತ್ತಿದ್ದರು. ಆದರೆ ಮುಚ್ಚಿದ ಬಾಗಿಲುಗಳ ಹಿಂದೆ ಪರಿಸ್ಥಿತಿ ಬೇರೆಯೇ ಇತ್ತು. ಅವಳ ಸೋದರ ಸಂಬಂಧಿಗಳು ಅವಳನ್ನು ನಿರ್ಲಕ್ಷಿಸಿದರು. ಅವಳ ಚಿಕ್ಕಮ್ಮ ಆಗಾಗ್ಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಅವಳನ್ನೇ ದೂಷಿಸುತ್ತಿದ್ದರು. ಕೆಲವೊಮ್ಮೆ ಅವಳಿಗೆ ಕಡಿಮೆ ಆಹಾರ ನೀಡಲಾಗುತ್ತಿತ್ತು ಮತ್ತು ಇತರ ಸಮಯಗಳಲ್ಲಿ ಮನೆ ಕೆಲಸ ಮಾಡಲು ಹೇಳುವ ಮೂಲಕ ಅವಳ ಓದಿಗೆ ತೊಂದರೆ ಉಂಟು ಮಾಡಲಾಗುತ್ತಿತ್ತು. ಅವಳನ್ನು ಕುಟುಂಬದ ಸದಸ್ಯರಂತೆ ಕಾಣುತ್ತಿರಲಿಲ್ಲ. ಆದರೂ ಇತರರ ಮುಂದೆ ಅವರು ಹೆಮ್ಮೆಯಿಂದ ಅವಳು ನಮ್ಮ ಸ್ವಂತ ಮಗಳಿದ್ದಂತೆ ಎಂದು ಹೇಳುತ್ತಿದ್ದರು. ಹನ್ನಾಗೆ ಅದು ಅರ್ಥವಾಗುತ್ತಿತ್ತು. ಆ ಅಂತರ, ಆ ಒರಟುತನ, ಆ ಗುಪ್ತ ದ್ವೇಷ. ಹಲವು ರಾತ್ರಿಗಳು ಅವಳು ಮೌನವಾಗಿ ಅಳುತ್ತಾ ಯೋಚಿಸುತ್ತಿದ್ದಳು. ಅವರು ನನ್ನನ್ನು ನೋಡಿ ಏಕೆ ನಗುತ್ತಾರೆ? ಆದರೆ ನನ್ನನ್ನು ಈ ರೀತಿ ಏಕೆ ನಡೆಸಿಕೊಳ್ಳುತ್ತಾರೆ? ಆದರೆ ಆ ಮನೆಯಲ್ಲಿ ಇತರರಿಗಿಂತ ಭಿನ್ನವಾದ ಒಂದು ಜೀವವಿತ್ತು, ಅವಳ ಅಜ್ಜಿ. ಹನ್ನಾಗೆ ಬೇಸರವಾದಾಗ ಅಥವಾ ನಿರಾಶೆಯಾದಾಗ ವಿಷಯಗಳು ಅನ್ಯಾಯವಾಗಿದ್ದರೂ ಅವಳು ಎಂದಿಗೂ ಹಿಂತಿರುಗಿ ಉತ್ತರಿಸಲಿಲ್ಲ ಅಥವಾ ಅಗೌರವದಿಂದ ಮಾತನಾಡುತ್ತಿರಲಿಲ್ಲ. ಬದಲಾಗಿ ಅವಳು ಮೌನವಾಗಿ ಹೋಗಿ ತನ್ನ ಅಜ್ಜಿಯೊಂದಿಗೆ ಸಮಯ ಕಳೆಯುತ್ತಿದ್ದಳು. ಒಂದು ಸಂಜೆ ಹನ್ನಾಳ ಕಣ್ಣಿನಲ್ಲಿ ನೀರಿದ್ದಾಗ ಅವಳ ಅಜ್ಜಿ ಬಂದು ಅವಳ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಬೈಬಲ್ ಅನ್ನು ತೆರೆದು ಓದಿದರು. ವೈರಿಗಳು ತಮ್ಮ ತುಟಿಗಳಿಂದ ವೇಷ ಹಾಕುತ್ತಾರೆ, ಆದರೆ ತಮ್ಮ ಹೃದಯದಲ್ಲಿ ಮೋಸವನ್ನು ಬಚ್ಚಿಡುತ್ತಾರೆ. ನಂತರ ಅವರು ಮೃದುವಾಗಿ ಹೇಳಿದರು, ಅವರ ಹೃದಯಗಳು ನಿನ್ನ ಹೃದಯವನ್ನು ಬದಲಾಯಿಸಲು ಬಿಡಬೇಡ. ನೀನು ಹೇಗಿದ್ದೇಯೋ ಹಾಗೆಯೇ ಸತ್ಯವಾಗಿರು. ಹನ್ನ ಆ ಮಾತುಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಅವಳಿಗೆ ಅರ್ಥವಾಯಿತು, ಅವಳು ಅನುಭವಿಸುತ್ತಿರುವುದು ನಿಜ. ಆದರೆ ಅವಳು ಒಂದು ಮೌನ ನಿರ್ಧಾರವನ್ನು ತೆಗೆದುಕೊಂಡಳು. ನಾನು ಅವರ ಗುಪ್ತ ದ್ವೇಷವನ್ನು ನನ್ನೊಳಗೆ ಬೆಳೆಯಲು ಬಿಡುವುದಿಲ್ಲ. ವರ್ಷಗಳು ಕಳೆದವು. ಹನ್ನ ಕಷ್ಟಪಟ್ಟು ಓದಿದಳು, ಅರೆಕಾಲಿಕ ಕೆಲಸ ಮಾಡಿದಳು ಮತ್ತು ನಿಧಾನವಾಗಿ ಸ್ಥಿರವಾದ ವೃತ್ತಿ ಜೀವನವನ್ನು ರೂಪಿಸಿಕೊಂಡಳು. ಜೀವನವು ಅವಳಿಗೆ ಬದಲಾಗಲು ಪ್ರಾರಂಭಿಸಿತು. ನಂತರ ಅನಿರೀಕ್ಷಿತ ಕಾಲವೊಂದು ಬಂದಿತು. ಅವಳ ಸೋದರ ಸಂಬಂಧಿಯ ವ್ಯಾಪಾರ ವಿಫಲವಾಯಿತು. ಅವಳ ಚಿಕ್ಕಮ್ಮ ಅನಾರೋಗ್ಯಕ್ಕೆ ಒಳಗಾದರು. ಒಮ್ಮೆ ಅವಳನ್ನು ನಿರ್ಲಕ್ಷಿಸಿದ್ದ ಅದೇ ಕುಟುಂಬವು ಈಗ ಕಷ್ಟಪಡುತ್ತಿತ್ತು. ಅವಳ ಸುತ್ತಲಿನ ಜನರು ಹೇಳಿದರು, ಈಗ ನೀನು ಅವರನ್ನು ನಿರ್ಲಕ್ಷಿಸಬಹುದು, ಅವರು ಅದಕ್ಕೆ ಅರ್ಹರು. ಆದರೆ ಹನ್ನ ತನ್ನ ಆಯೆಯನ್ನು ಮತ್ತು ತನ್ನ ಅಜ್ಜಿಯ ಮಾತುಗಳನ್ನು ನೆನಪಿಸಿಕೊಂಡಳು. ನಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸಲು ಆಯ್ಕೆ ಮಾಡುವ ಬದಲು ನಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ಪ್ರೀತಿಸಿದರೆ ಏನು ಪ್ರಯೋಜನ? ಅವಳು ಅವರನ್ನು ಭೇಟಿ ಮಾಡಿದಳು. ಆಸ್ಪತ್ರೆಯ ಬಿಲ್ಗಳಿಗೆ ಸಹಾಯ ಮಾಡಿದಳು. ಉದ್ಯೋಗ ಹುಡುಕಲು ತನ್ನ ಸೋದರ ಸಂಬಂಧಿಗೆ ಬೆಂಬಲ ನೀಡಿದಳು. ಅವಳು ದಯೆಯಿಂದ ಮಾತನಾಡಿದಳು. ನಕಲಿ ದಯೆಯಲ್ಲ, ಆದರೆ ನಿಜವಾದ ಕಾಳಜಿ. ಅವಳ ಸಂಬಂಧಿಕರು ಆಘಾತಕ್ಕೊಳಗಾದರು. ಒಂದು ಸಂಜೆ ಒಮ್ಮೆ ತುಂಬ ಕಠಿಣವಾಗಿದ್ದ ಅವಳ ಚಿಕ್ಕಮ್ಮ ಅವಳ ಕೈ ಹಿಡಿದು ಕಣ್ಣೀರೊಂದಿಗೆ ಹೇಳಿದರು, ನಾವು ನಿನ್ನನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ, ಆದರೂ ನೀನು ನಮ್ಮನ್ನು ಪ್ರೀತಿಸಲು ಆಯ್ಕೆ ಮಾಡಿದೆ. ಹನ್ನ ಮೃದುವಾಗಿ ನಕ್ಕು ಉತ್ತರಿಸಿದಳು, ನನಗೆ ನೋವುಂಟು ಮಾಡಿದವರಂತೆ ನನ್ನ ಹೃದಯವು ಆಗುವುದು ನನಗೆ ಇಷ್ಟವಿರಲಿಲ್ಲ. ಪಾಠ: ಇತರರು ನಿಮ್ಮ ಬಗ್ಗೆ ಭಾವಿಸುತ್ತಾರೆ ಎಂಬುದನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಏನು ಬೆಳೆಯುತ್ತದೆ ಎಂಬುದನ್ನು ನೀವು ನಿಯಂತ್ರಿಸಬಹುದು. ಗುಪ್ತ ದ್ವೇಷಕ್ಕಿಂತ ಪ್ರೀತಿಯನ್ನು ಆರಿಸಿಕೊಳ್ಳುವುದು ಅತಿದೊಡ್ಡ ವಿಜಯವಾಗಿದೆ. ವೈರಿಗಳು ತಮ್ಮ ತುಟಿಗಳಿಂದ ವೇಷ ಹಾಕುತ್ತಾರೆ, ಆದರೆ ತಮ್ಮ ಹೃದಯದಲ್ಲಿ ಮೋಸವನ್ನು ಬಚ್ಚಿಡುತ್ತಾರೆ.